ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 500 ಗ್ರಾಮ ಆಡಳಿತಾಧಿಕಾರಿ ಅಥವಾ ತಲಾಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ ಆಗಲಿದೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೆ ನೋಡಿ. ಇದಕ್ಕೆ ಅರ್ಜಿ ಸಲ್ಲಿಸಲು ಯಾವುದೇ ರೀತಿಯ ಹೈಟ್ ಬೇಕಿಲ್ಲ, ವೇಟ್ ಇರಲ್ಲ, ಇದಕ್ಕೆ ಯಾವುದೇ ರೀತಿಯ ಫಿಸಿಕಲ್ ಇರಲ್ಲ. ಕೇವಲ PUC ಪಾಸ್ ಆದ್ರೆ ಸಾಕು. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ SDA ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ GK ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನ ಕೂಡ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999 ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನಿಲ್ಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ SDA ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ ಎರಡು ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವೆ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ PC PSI SDA FDA ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರುವ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ 6 to 10 ನೋಟ್ಸ್ ಕೂಡ ಇರ್ತದ್ದಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಇವಾಗಿನಿಂದ ಸೀರಿಯಸ್ ಆಗಿ ಸ್ಟಡಿ ಮಾಡಿದ್ರೆ ಮಾತ್ರ ನೀವು ಈ ಸಾರಿ ಯಾವುದೇ ಒಂದು ಜಾಬ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಯಾಕಪ್ಪ ಅಂದ್ರೆ ಸಾಕಷ್ಟು ನೇಮಕಾತಿಗಳು 1 by 1 ಆಗಕತ್ತವ್ರೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ 500 ಗ್ರಾಮ ಆಡಳಿತ ಅಧಿಕಾರಿ ಅಥವಾ ತಲಾಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು ಕರ್ನಾಟಕ ಸರ್ಕಾರದಿಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಆಗಿರ್ತದೆ. 26/6/2026 ಮುಂದ ಅಫಿಷಿಯಲ್ ಆದ ಮಾಹಿತಿ ರೀ. ಇಲ್ಲಿ ನೋಡಬಹುದು ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಪ್ರತಿಯೊಂದು ಯಾವ ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿದ ಆ ಎಲ್ಲಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವರಿಗೆ ಇದನ್ನ ಕಳಿಸೈತ್ರಿ. ಇಲ್ಲಿ ನೋಡಬಹುದು ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ನೇರ ನೇಮಕಾತಿ ಕುರಿತ ವಿಷಯನ ನೋಡ್ಕೊಂಡ್ರಿ. ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳನ್ನ ಖಾಲಿ ಇರುವ ಹುದ್ದೆಗಳನ್ನ ತುಂಬುವ ಸಲುವಾಗಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 572 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈ ಸಾಕಷ್ಟು ಅಭ್ಯರ್ಥಿಗಳ ಗೊಂದಲ ಹುಟ್ಟೈತಿ. ನೇರ ನೇಮಕಾತಿ ಸ್ನೇಹಿತರ, ನೇರ ನೇಮಕಾತಿ ಅಂದ್ರೂ ಕೂಡ ಎಕ್ಸಾಮ್ ಇರ್ತೈತಿ. ನಿಮ್ ಕೇವಲ SSLC ಅಂಕ PUC ಅಂಕದ ಮೇಲೆ ಇರಂಗಿಲ್ಲ, ಎಕ್ಸಾಮ್ ಇರ್ತೈತಿ. 2 ಎಕ್ಸಾಮ್ ಇರ್ತಾವು. ಒಂದು GK ಪೇಪರ್ ಇರುತ್ತೆ, ಒಂದು ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಒಟ್ಟಾರೆಯಾಗಿ 2 ಎಕ್ಸಾಮ್, 2 ಕೂಡ 100 ಅಂಕಗಳಿಂದ ಕೂಡಿದ ಎಕ್ಸಾಮ್ ಇರ್ತದ. ಓಕೆ, ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಪತ್ರದಲ್ಲಿ ಸಹಿಮತಿ ನೀಡಿದೆ. ಈ ಪೈಕಿ ಜಿಲ್ಲಾವಾರು ಭರ್ತಿ ಮಾಡಬೇಕಾದ ಹುದ್ದೆಗಳ ಸಂಖ್ಯೆಯ ವಿವರವನ್ನು ಕೆಳಕಂಡಂತೆ ನೀಡಲಾಗಿದೆ. ಅಂದ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿದಾವ ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರ. ಈಗ ನೋಡ್ಬೋದು, ಬೆಂಗಳೂರು ನಗರಕ್ಕೆ ಇರುವ ಖಾಲಿ ಇರುವ ಹುದ್ದೆಗಳು 20. ನೆಕ್ಸ್ಟ್ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 51. ತುಮಕೂರು ಹೈಯೆಸ್ಟ್ ಅನ್ಸುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ, ಇವು ಲಾಸ್ಟ್ ಟೈಮ್ ಒಂದಿಷ್ಟು ನೇಮಕಾತಿಗಳಾಗ್ಯಾವ. ಖಾಲಿ ಇರುವ ಹುದ್ದೆಗಳು ಒಂದಿಷ್ಟು ಹುದ್ದೆಗಳನ್ನ ಬಿಟ್ಟ ನೇಮಕಾತಿಯನ್ನ ಮಾಡ್ಕೋತಾರೆ. ಕಂಪ್ಲೀಟ್ ಆಗಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳುವುದಿಲ್ಲ. ಇನ್ನು ಅದೇ ರೀತಿ ಶಿವಮೊಗ್ಗ 18, ಕೋಲಾರ 22, ಇದು KGF ಕೋಲಾರ ರೀ, ನಿಮ್ ಕೋಲಾರ ಅಲ್ಲ, ವಿಜಯಪುರದಾಗ ಬರೋದು. ಬೆಂಗಳೂರು ದಕ್ಷಿಣದಲ್ಲಿ 30 ಹುದ್ದೆಗಳು, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 37, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಕಲಬುರಗಿ 35, ಬೀದರ 15, ಬೀದರ 16, ರಾಯಚೂರು 5. ಒಟ್ಟಾರೆಯಾಗಿ 572 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಹೊಸ ನೇಮಕಾತಿ ಆಗತ್ರಿ. ಈ ನೇಮಕಾತಿ ಐತಲ್ರಿ, ಯಾವಾಗ ಬೇಕಾದ್ರೂ ಆಗಬಹುದು. ಯಾಕಪ್ಪ ಅಂದ್ರೆ ಈಗ ಆಲ್ರೆಡಿ ನೋಡ್ರಿ, ನೀವು KE ಕೊಟ್ರಂದ್ರ ಮುಗಿತ್ರಿ. ಯಾವಾಗ ನೇಮಕಾತಿ ಮಾಡ್ಕೊಂತ ಮೊದಲೇ ಹೇಳ್ಬಿಟ್ಟಿರ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲ ಇದು 15ರಿಂದ 30 ದಿನದ ಒಳಗಡೆ ಇದು ನೇಮಕಾತಿ ಆಗುವ ಸಾಧ್ಯತೆ ಐತಿ. ಆಲ್ಮೋಸ್ಟ್ ಎಲ್ಲ ಜುಲೈ ಮೊದಲನೇ ವಾರ ಅಥವಾ ಜುಲೈ ಮಿಡ್ ಐತಿ ನೇಮಕಾತಿ ಆಗುವ ಸಾಧ್ಯತೆ. ಈಗ ಆಲ್ರೆಡಿ KE ಒಳಗ ನೋಡ್ಕೋರಿ, ಸಿವಿಲ್ ಕಾನ್ಸ್ಟೇಬಲ್ ಐತ್ರಿ 4000 ಹುದ್ದೆಗಳು. ಅದೇ ರೀತಿ 2000 ಹುದ್ದೆಗಳಿಗೆ ಸಂಬಂಧಿಸಿದ CRDR. ಈಗ ಆಲ್ರೆಡಿ 2 ನೇಮಕಾತಿ ಆಗ್ಯಾವ. ನೀವು ಇವಕ್ಕೆ ಅಂತೇಳಿ ಪ್ರಿಪರೇಷನ್ ಆದ್ರೂ ಕೂಡ ವಿಲೇಜ್ ಅಕೌಂಟ್ಗೂ ಕೂಡ ನಿಮ್ದು GK ಕವರ್ ಆಗತ್ತ. ನೆಕ್ಸ್ಟ್ ಕಮ್ಯುನಿಕೇಶನ್ ಪೇಪರ್ಗೆ ಇದು ರೀ
ಕನ್ನಡ ಆಗಿರ್ಬೋದು, ಆ ಕನ್ನಡ ವ್ಯಾಕರಣ ಆಗಿರ್ಬೋದು, ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು, ಪ್ಲಸ್ ನಿಮಗೆ ಕಂಪ್ಯೂಟರ್ ಇವನ್ನಷ್ಟ ಓದಿದ್ರೆ ಸಾಕು, ನೀವು ಆರಾಮಾಗಿ ಎಲ್ಲಾ ಪೇಪರ್ನ ಇಲ್ಲಿ PC ದು 2 ಎಕ್ಸಾಮ್ ರೀ, ಕಾನ್ಸ್ಟೇಬಲ್ದು ಮತ್ತೆ ಇದೊಂದ್ರಿ 3 ಸಿಕ್ಕುರಿ. ಇನ್ನು ಮತ್ತೆ SDA ಸಾಕಷ್ಟು ನೇಮಕಾತಿ ಆಗತ್ತ. ನಾ ಇಲ್ಲಪ್ಪ ಈ ಸಾರಿ ಒಟ್ಟು ಸ್ಟಡಿ ಮಾಡ್ತೀನಿ ಅನ್ನೋರು ಇವಾಗಿಂತ್ರ ಸ್ಟಡಿಯನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ನಿಮ್ ಕಡೆ ಏನಾದ್ರು ಸ್ಟಡಿ ಮೆಟೀರಿಯಲ್ ಇಲ್ಲಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇಲ್ಲಿ 6 to 10th ನೋಟ್ಸ್ ಮುಖ್ಯವಾಗಿರ್ತಾವ. ಇವನನ್ನ ಮಿಸ್ ಮಾಡದೆ ಓದ್ರಿ. ಇವನು ಓದಿದ ಮೇಲೆ ಸಿಲೆಬಸ್ ನೋಟ್ಸ್ ನ ಓದ್ರಿ. ಅವನ್ನೆಲ್ಲ ಕೂಡ ನಿಮ್ಗ ಅತ್ಯಂತ ಕಡಿಮೆ ಬೆಲೆ, ಮೊದಲಿಗೆ 999 ರೂಪಾಯಿ ಇತ್ತು ಪ್ರೈಸ್. ಈಗ ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಆಫರ್ ಅನ್ನ ಕೊಡಲಾಗಿದೆ. ಕೇವಲ 250 ರೂಪಾಯಿಗೆ ನಿಮ್ಗೆ ಎಲ್ಲಾ PDF ನೋಟ್ಸ್ ನ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾರು ನೋಟ್ಸ್ ಬೇಕಾಯ್ತಾನ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ಈ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನೀವು ಇರುವ ಹುದ್ದೆಗಳ ಪ್ರಕಾರ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಲು ಇಷ್ಟ ಪಡ್ತೀರ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈಗ ನೇಮಕಾತಿ ಯಾವಾಗಾದ್ರೂ ಕೂಡ ಆಗ್ಬೋದು. ಇದಕ್ಕೆ ಯಾವುದೇ ರೀತಿಯ ಹೈಟ್ ಬೇಕಿಲ್ಲ, ವೇಟ್ ಬೇಕಿಲ್ಲ, ಯಾವುದೇ ರೀತಿಯ ಫಿಸಿಕಲ್ ಇರಂಗಿಲ್ಲ. ಇದಕ್ಕೆ ಪುರುಷರು ಮಹಿಳೆಯರು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.